ಬೆಳಗಿನ ಬೆಳಕು. ಮದುವೆಯಲ್ಲಿ ಬೇರ್ಪಟ್ಟವರು ಭಾಗ 1. ಇಂದಿನ ವಚನ: ಯಾಜಕರು ಸೂಳೆತನದಿಂದ ಮತ್ತು ಅಶುದ್ಧತೆಯಿಂದ ಕೆಟ್ಟಿರುವ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬಾರದು. ಯಾಜಕಕಾಂಡ 21:7. ಎಲ್ಲಾ ವಯಸ್ಸಿನ ಓದುಗರ ಅನುಕೂಲಕ್ಕಾಗಿ ಈ ಲೇಖನದಲ್ಲಿ ವ್ಯಭಿಚಾರ ಮತ್ತು ಲೈಂಗಿಕ ಪಾಪ ಎಂಬ ಪದಗಳನ್ನು ದೇಹದ ಪಾಪ ಎಂದು ಹೇಳಲಾಗಿದೆ. ಯೆಹೋವನಿಂದ ಆರಿಸಲ್ಪಟ್ಟ ಯಾಜಕರು ಪವಿತ್ರರಾಗಿ ಮತ್ತು ಪ್ರತ್ಯೇಕಿಸಲ್ಪಟ್ಟವರಾಗಿ ಇರಬೇಕಿತ್ತು. ಅವರ ಜೀವನವು ಅವರ ಸ್ವಂತದ್ದಾಗಿರಲಿಲ್ಲ, ಏಕೆಂದರೆ ಅವರು ಜೀವಂತ ದೇವರ ಮುಂದೆ ಪ್ರತಿದಿನ ನಿಂತು ಆತನ ಯಜ್ಞವೇದಿಯ ಮೇಲೆ ಆಹಾರ, ರೊಟ್ಟಿ ಮತ್ತು ಬಲಿಗಳನ್ನು ಆತನ ಬಲಿಪೀಠದ ಮೇಲೆ ಅರ್ಪಿಸುತ್ತಿದ್ದರು. ಈ ಕಾರಣಕ್ಕಾಗಿ ವಿವಾಹದ ಬಗ್ಗೆಯೂ ಸಹ ಅವರಿಗೆ ಸ್ಪಷ್ಟವಾದ ಸೂಚನೆಗಳನ್ನು ನೀಡಲಾಯಿತು. ಒಬ್ಬ ಯಾಜಕನು ಲೈಂಗಿಕ ಪಾಪದಿಂದ ಅಪವಿತ್ರಗೊಂಡ ಸ್ತ್ರೀಯನ್ನು ಮದುವೆಯಾಗಬಾರದು ಮತ್ತು ವಿಚ್ಛೇದಿತಳಾದ ಸ್ತ್ರೀಯನ್ನು ಮದುವೆಯಾಗಬಾರದು. ಇದರ ಕಾರಣ ಸರಳ ಇರಬಹುದು, ಆದರೆ ಬಹಳ ಗಂಭೀರವಾಗಿತ್ತು, ಏಕೆಂದರೆ ಅವನು ತನ್ನ ದೇವರಿಗೆ ಪರಿಶುದ್ಧನಾಗಿದ್ದಾನೆ. ಯಾಜಕಕಾಂಡ 21:7. ಅವನ ಕುಟುಂಬ ಜೀವನವು ಜನರ ಮುಂದೆ ಒಡಂಬಡಿಕೆಯ ಶುದ್ಧತೆ, ನಂಬಿಗಸ್ತಿಕೆ, ನಿಷ್ಠೆ ಮತ್ತು ಪರಿಪೂರ್ಣತೆಯ ಜೀವಂತ ಚಿತ್ರಣವಾಗಿರಬೇಕಿತ್ತು. ದೇವರ ಮುಂದೆ ಈ ನಿಯಮವು ಉದ್ದೇಶವಿಲ್ಲದೆ ಇರಲಿಲ್ಲ. ಇಸ್ರಾಯೇಲರ ಸುತ್ತಲಿನ ಜನಾಂಗಗಳಲ್ಲಿ ವಿವಾಹವು ವಿಗ್ರಹಾರಾಧನೆ ಮತ್ತು ಲೈಂಗಿಕ ಆಚರಣೆಗಳಿಂದ ಕಲುಷಿತಗೊಂಡಿತ್ತು. ಕಾನಾನ್ಯರಲ್ಲಿ ಬಾಳ, ಅಶೇರ ಮತ್ತು ಅಷ್ಟಾದೇವತೆಗಳ ಆರಾಧನೆಯಲ್ಲಿ ದೇವಾಲಯದ ಲೈಂಗಿಕ ಪಾಪಗಳಲ್ಲಿ ತೊಡಗುವುದು ಸಾಮಾನ್ಯ ಅಭ್ಯಾಸವಾಗಿತ್ತು. ಈ ಸ್ತ್ರೀಯರು ಸುಳ್ಳು ದೇವರುಗಳಿಗೆ ಸಂಬಂಧಪಟ್ಟವರು ಮತ್ತು ಅಂತಹ ಪಾಪವನ್ನು ಅನುಕರಿಸುವುದು ಯೆಹೋವನ ಪವಿತ್ರ ಹೆಸರಿಗೆ ನಾಚಿಕೆ ತರುವಂತಿತ್ತು. ಇಸ್ರಾಯೇಲ್ ಆ ದೇಶವನ್ನು ಪ್ರವೇಶಿಸುವ ಮೊದಲು ದೇವರು ಈ ಅಪಾಯವನ್ನು ನೋಡಿದನು. ಸೀನಾಯಿ ಪರ್ವತದಲ್ಲಿ ಲೈಂಗಿಕ ಪಾಪವು ಗುಡಾರದಲ್ಲಿ ಇನ್ನೂ ಈ ಸಮಸ್ಯೆವಾಗಿರದಿದ್ದಾಗಲೇ ದೇವರು ಈ ಆಜ್ಞೆಯನ್ನು ನೀಡಿದನು. ಮತ್ತು ವಾಸ್ತವವಾಗಿ ಸ್ವಲ್ಪ ಸಮಯದ ನಂತರವೇ ಇಸ್ರಾಯೇಲಿನ ಪುರುಷರು ಮೋವಾಬ್ಯರ ಸ್ತ್ರೀಯರೊಂದಿಗೆ ಸೇರಿಕೊಂಡು ಬೇತ್ಪೆಯೋರಿನ ಬಾಳನಿಗೆ ನಮಸ್ಕರಿಸಿದಾಗ ಶಿತ್ತಿಮಿನಲ್ಲಿ ಬಿದ್ದರು. ಅರಣ್ಯಕಾಂಡ 25:1-3. ಆ ದುರ್ಬಲ ಕ್ಷಣದ ಅಪವಿತ್ರತೆಯು ಎಷ್ಟು ಬೇಗನೆ ವಿಗ್ರಹಾರಾಧನೆ ಮತ್ತು ನ್ಯಾಯತೀರ್ಪಿಗೆ ಕಾರಣವಾಗುತ್ತದೆ ಎಂಬುದನ್ನು ತೋರಿಸಿತು. ನಂತರ ಇಸ್ರಾಯೇಲ್ ಕಾನಾನ್ಗೆ ಪ್ರವೇಶಿಸಿ ಜನಾಂಗಗಳೊಂದಿಗೆ ಬೆರೆತಾಗ ದೇವರ ಎಚ್ಚರಿಕೆಗಳು ನಿಜವೆಂದು ಸಾಬೀತಾಯಿತು. ನ್ಯಾಯಸ್ಥಾಪಕರು 2:17 ಹೇಳುವಂತೆ ಅವರು ಬೇರೆ ದೇವರುಗಳೊಂದಿಗೆ ಲೈಂಗಿಕ ಪಾಪವನ್ನು ಮಾಡಿದರು. ಇದು ಲೈಂಗಿಕ ಪಾಪವನ್ನು ವಿಗ್ರಹಾರಾಧನೆಯೊಂದಿಗೆ ಜೋಡಿಸುತ್ತದೆ. ಹೋಶೇಯ 4:13-14 ಹೆಣ್ಣು ಮಕ್ಕಳು ಮತ್ತು ಸೊಸೆಯಂದಿರು ಸಹ ಅನ್ಯಜಾತಿಯ ದೇವಾಲಯಗಳಲ್ಲಿ ಈ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದನ್ನು ತೋರಿಸುತ್ತದೆ. ಅರಸರ ಕಾಲದಲ್ಲಿ ಈ ಭ್ರಷ್ಟತೆ ಆಳವಾಗಿ ಬೇರೂರಿತ್ತು. 1 ಅರಸುಗಳು 14:24 ಪುರುಷರ ಲೈಂಗಿಕ ಪಾಪಿಗಳು ದೇಶದಲ್ಲಿದ್ದರು ಎಂದು ದಾಖಲಿಸಲಾಗಿದೆ. ಮತ್ತು 2 ಅರಸುಗಳು 23:7 ಅರಸ ಯೋಷೀಯನು ಯೆಹೋವನ ಆಲಯದ ಬಳಿ ವಾಸಿಸುತ್ತಿದ್ದ ದೇವಾಲಯದ ಲೈಂಗಿಕ ಪಾಪಿಗಳ ಮನೆಗಳನ್ನು ನಾಶಪಡಿಸಲಾಯಿತು ಎಂದು ಹೇಳುತ್ತದೆ. ಆದ್ದರಿಂದ ಯಾಜಕಕಾಂಡದಲ್ಲಿ ನೀಡಿದ ನಿಯಮವು ಒಂದು ಬೇಲಿಯಂತಿತ್ತು. ಅದು ಯಾಜಕತ್ವವು ಜನಾಂಗಗಳನ್ನು ಕಲುಷಿತಗೊಳಿಸಿದ ಅದೇ ಅಸಹ್ಯ ಕೃತ್ಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳದಂತೆ ತಡೆಯಲು ಪವಿತ್ರತೆಯ ಗೋಡೆಯಾಗಿ ನಿಂತಿತು. ಯಾಜಕರ ಗಡ್ಡ ದೇಹ ಮಾತ್ರವಲ್ಲದೆ ಈಗ ಅವರ ವಿವಾಹದ ಬಗ್ಗೆ ನೀಡಲಾದ ನಿಯಮಗಳು ಅವರ ಜೀವನದ ಪ್ರತಿಯೊಂದು ಭಾಗವೂ ಶುದ್ಧವಾಗಿ ಮತ್ತು ಪ್ರತ್ಯೇಕವಾಗಿರಬೇಕು ಎಂಬುದನ್ನು ತೋರಿಸುತ್ತದೆ. ವಿಶೇಷವಾಗಿ ವಿವಾಹದಲ್ಲಿ ಯಾಜಕನು ಒಡಂಬಡಿಕೆಯ ನಂಬಿಗಸ್ತಿಕೆಯನ್ನು ಪ್ರತಿಬಿಂಬಿಸಬೇಕಿತ್ತು. ಯೆಹೋವನು ತನ್ನ ಒಡಂಬಡಿಕೆಯ ಜನರಿಗೆ ನಂಬಿಗಸ್ತನಾಗಿರುವಂತೆಯೇ ಆತನ ಯಾಜಕರು ಮುರಿದ ಒಡಂಬಡಿಕೆಗಳು, ಅಗೌರವ ಅಥವಾ ಲೈಂಗಿಕ ಪಾಪಗಳೊಂದಿಗೆ ತಮ್ಮನ್ನು ಹೊಂದಿಸಿಕೊಳ್ಳಬಾರದಿತ್ತು. ಅವರ ಕುಟುಂಬಗಳು ಶುದ್ಧವಾಗಿರಬೇಕು, ಏಕೆಂದರೆ ಅವರು ಇಸ್ರಾಯೇಲರ ಮಧ್ಯೆ ದೇವರ ಪವಿತ್ರತೆಯ ಜೀವಂತ ಸಂಕೇತಗಳಾಗಿದ್ದರು. ನಮ್ಮ ಪಾಠ: ಮಹಾಯಾಜಕನಿಗಾಗಿ ನಿಗದಿಪಡಿಸಿದ ಕಟ್ಟುನಿಟ್ಟಾದ ವಿವಾಹ ನಿಯಮವು ನಮ್ಮ ಮಹಾಯಾಜಕನಾದ ಕ್ರಿಸ್ತನ ಸುಂದರವಾದ ಛಾಯೆಯನ್ನು ಒಳಗೊಂಡಿದೆ. ಮಹಾಯಾಜಕನಿಗೆ ಕೇವಲ ಒಬ್ಬ ಕನ್ಯೆಯನ್ನು ಮದುವೆಯಾಗಲು ಅನುಮತಿ ಇತ್ತು. ಯಾವುದೇ ವಿಧವೆ
ವಿಚ್ಛೇದಿತ ಸ್ತ್ರೀ ಅಥವಾ ಅಪವಿತ್ರಗೊಂಡ ಸ್ತ್ರೀಯನ್ನು ಮದುವೆಯಾಗುವಂತಿರಲಿಲ್ಲ. ಇದು ಕೇವಲ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಇರಲಿಲ್ಲ, ಬದಲಾಗಿ ಪವಿತ್ರತೆಯನ್ನು ತೋರಿಸುವುದಕ್ಕಾಗಿ ಇತ್ತು. ಏಕೆಂದರೆ ಮಹಾಯಾಜಕನು ಇಸ್ರಾಯೇಲರ ಮುಂದೆ ದೇವರ ಪರಮ ಪವಿತ್ರತೆಯನ್ನು ಪ್ರತಿನಿಧಿಸುತ್ತಿದ್ದನು. ಆತನು ಮಹಾಪವಿತ್ರ ಸ್ಥಳಕ್ಕೆ ಪ್ರವೇಶಿಸಲು ಅನುಮತಿಸಿದ ಏಕೈಕ ವ್ಯಕ್ತಿಯಾಗಿದ್ದನು. ಆದ್ದರಿಂದ ಆತನ ಜೀವನವು ಯೆಹೋವನ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಪ್ರತಿಬಿಂಬಿಸಿರುತ್ತದೆ. ಇದು ಕ್ರಿಸ್ತನನ್ನು ಸೂಚಿಸುತ್ತದೆ. ಇಬ್ರಿಯ 4:14ರಲ್ಲಿ ದೇವರ ಮಗನಾದ ಯೇಸುವು ನಮ್ಮ ಮಹಾಯಾಜಕನು ಎಂದೇಳುತ್ತದೆ ಮತ್ತು ಇಬ್ರಿಯ 7:26ರಲ್ಲಿ ಪವಿತ್ರನೂ ನಿಷ್ಕಳಂಕನೂ ನಿಷ್ಕಪಟನೂ ಆಗಿದ್ದಾನೆ ಮತ್ತು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂದು ವರ್ಣಿಸಲಾಗಿದೆ. ಲೇವಿಯ ಮಹಾಯಾಜಕನು ಅಪವಿತ್ರತೆಯಿಂದ ಗುರುತಿಸಲ್ಪಟ್ಟ ಅಥವಾ ವಿಚ್ಛೇದಿತಳಾದ ಸ್ತ್ರೀಯನ್ನು ಮದುವೆಯಾಗಲು ಸಾಧ್ಯವಾಗದಂತೆಯೇ ಕ್ರಿಸ್ತನು ಸಹ ಅಶುದ್ಧ ಅಥವಾ ಕಳಂಕದಿಂದ ಗುರುತಿಸಲ್ಪಟ್ಟ ವಧುವಿನೊಂದಿಗೆ ತನ್ನನ್ನು ಶಾಶ್ವತವಾಗಿ ಒಂದಾಗಿಸಿಕೊಳ್ಳುವುದಿಲ್ಲ. ಎಫೆಸ 5:25-27 ವಿವರಿಸುವಂತೆ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ಅರ್ಪಿಸಿಕೊಂಡನು. ಅವನು ಸಭೆಯನ್ನು ತನಗಾಗಿ ಕಳಂಕವಿಲ್ಲದ ಅಥವಾ ಅಶುದ್ಧವಾದಂಥ ಯಾವುದೇ ದೋಷವಿಲ್ಲದೆ ಪವಿತ್ರವಾಗಿ ಮತ್ತು ನಿಷ್ಕಳಂಕವಾಗಿ ಮಹಿಮೆಯುಳ್ಳ ಸಭೆಯಾಗಿ ನಿಲ್ಲಿಸಿಕೊಳ್ಳಲು ಉದ್ದೇಶಿಸಿದ್ದನು. ಇದಕ್ಕಾಗಿಯೇ ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಸಭೆಯನ್ನು ಕ್ರಿಸ್ತನಿಗಾಗಿ ಪವಿತ್ರ ಕನ್ಯೆ ಎಂದು ಕರೆಯುತ್ತಾನೆ. 2 ಕೊರಿಂಥ 11:2. ಈ ಪಾಠವು ಇಂದು ಪ್ರತಿಯೊಬ್ಬ ಹೊಸ ಸೃಷ್ಟಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಾವು ನಿಜವಾಗಿಯೂ ಕ್ರಿಸ್ತನಿಗಾಗಿ ನಮ್ಮನ್ನು ಕನ್ಯೆಯರಾಗಿ ಇಟ್ಟುಕೊಳ್ಳುತ್ತಿದ್ದೇವೆಯೇ? ಅಥವಾ ನಾವು ನಮ್ಮನ್ನು ಲೋಕಕ್ಕೆ ಮತ್ತು ಅದರ ಲೈಂಗಿಕ ಪಾಪಗಳಿಗೆ ಒಪ್ಪಿಸಿದ್ದೇವೆಯೇ? ಹೊಸ ಸೃಷ್ಟಿಗೆ ಶುದ್ಧತೆಯ ಕರೆಯು ಬಹು ಗಂಭೀರವಾಗಿದೆ. ವಿಶ್ವಾಸಿಗಳು ಆತ್ಮದಲ್ಲಿ ತಮ್ಮ ಕನ್ಯತ್ವ ಸ್ಥಿತಿಯನ್ನು ಅಪವಿತ್ರಗೊಳಿಸಿಕೊಳ್ಳುವ ಅನೇಕ ಮಾರ್ಗಗಳಿವೆ. ಅತ್ಯಂತ ಸ್ಪಷ್ಟವಾದ ಮಾರ್ಗವೆಂದರೆ ಲೈಂಗಿಕ ಪಾಪದ ಮೂಲಕ. ಪೌಲನು 1 ಕೊರಿಂಥ 6:18-20ರಲ್ಲಿ ವಿವರಿಸುತ್ತಾನೆ, ವೇಶ್ಯಾತನಕ್ಕೆ ದೂರ ಓಡಿ ಹೋಗಿರಿ. ವೇಶ್ಯಾತನವನ್ನು ಮಾಡುವವನು ತನ್ನ ಸ್ವಂತ ದೇಹಕ್ಕೆ ವಿರುದ್ಧವಾಗಿ ಪಾಪ ಮಾಡುತ್ತಾನೆ. ನಮ್ಮ ದೇಹಗಳು ಪವಿತ್ರಾತ್ಮನ ಆಲಯಗಳಾಗಿವೆ. ಅವುಗಳನ್ನು ಬೆಲೆ ಕೊಟ್ಟು ಖರೀದಿಸಲಾಗಿದೆ ಮತ್ತು ಅವುಗಳನ್ನು ಅನೈತಿಕತೆಗಾಗಿ ಬಳಸುವುದರಿಂದ ಕ್ರಿಸ್ತನಿಗೆ ಸೇರಿದದ್ದನ್ನು ಅಪವಿತ್ರಗೊಳಿಸಿದಂತಾಗುತ್ತದೆ. ಆದರೂ ನ್ಯಾಯ ಪ್ರಮಾಣವು ಆಧ್ಯಾತ್ಮಿಕ ಭ್ರಷ್ಟಾಚಾರವನ್ನು ವಿವರಿಸಲು ಲೈಂಗಿಕ ಚಿತ್ರಣವನ್ನು ಬಳಸಲಾಗಿತ್ತು. ಪ್ರಕಟಣೆ 14:4ರಲ್ಲಿ 1,44,000 ಜನರು ಸ್ತ್ರೀಯರಿಂದ ಅಪವಿತ್ರಗೊಳ್ಳದವರು ಎಂದು ಹೇಳುತ್ತದೆ. ಇದು ಬಾಬಿಲೋನಿನ ವೇಶ್ಯಾತನದಿಂದ ಬಂದ ಶುದ್ಧತೆಯನ್ನು ಸಂಕೇತಿಸುತ್ತದೆ. ಇಲ್ಲಿರುವ ಸ್ತ್ರೀ ಕೇವಲ ಅನೈತಿಕತೆಯ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಬಾಬಿಲೋನ್ನ ವ್ಯಭಿಚಾರ, ಧರ್ಮ, ರಾಜಕೀಯ, ಆರ್ಥಿಕತೆ ಮತ್ತು ಸಂಸ್ಕೃತಿಯ ವ್ಯವಸ್ಥೆಯ ಬಗ್ಗೆಯೂ ಇದೆ. ದೇವರ ವಿರೋಧಿಯಾದ ವ್ಯವಸ್ಥೆ, ಈ ಲೋಕದ ವ್ಯವಸ್ಥೆಯಿಂದ ಅಶುದ್ಧವಿಲ್ಲದೆ ನಮ್ಮನ್ನು ಕಾಪಾಡಿಕೊಳ್ಳುವುದು ಎಂದರೆ ನಾವು ಕ್ರಿಸ್ತನಿಗೆ ನಿಷ್ಠಾವಂತ ಕನ್ಯೆಯರಾಗಿ ಉಳಿಯುವುದಾಗಿರುತ್ತದೆ. ಈ ವ್ಯವಸ್ಥೆಯನ್ನು ನಮ್ಮ ಪುಸ್ತಕವಾದ ದಿ ಫಾಲ್ ಆಫ್ ದಿ 4 ಸಿಸ್ಟಮ್ಸ್ ಅಂದರೆ 4 ವ್ಯವಸ್ಥೆಗಳ ಪತನ ಎಂಬ ಪುಸ್ತಕದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಈ ಜಗತ್ತಿನ ವ್ಯವಸ್ಥೆಯಿಂದ ಕಲಂಕರಹಿತವಾಗಿ ಇರುವುದೆಂದರೆ ಕ್ರಿಸ್ತನಿಗೆ ನಿಷ್ಠೆಯ ಕನ್ಯಾರಂತೆ ಶುದ್ಧವಾಗಿರುವುದಾಗಿದೆ. ಅಪವಿತ್ರತೆಯ ಇತರ ಮಾರ್ಗಗಳು: ವಿಗ್ರಹಾರಾಧನೆ ಅಥವಾ ಆಧ್ಯಾತ್ಮಿಕ ವೇಶ್ಯಾತನ. ಯಾಕೋಬ 4:4 ಎಚ್ಚರಿಸುವಂತೆ, ಲೋಕದೊಂದಿಗೆ ಸ್ನೇಹವು ದೇವರೊಂದಿಗೆ ವೈರತ್ವವಾಗಿದೆ. ಇಸ್ರಾಯೇಲ್ ವಿಗ್ರಹಗಳ ಕಡೆಗೆ ತಿರುಗಿದಾಗ ಹೋಶೇಯ 4:12-13ರಲ್ಲಿರುವಂತೆ ಇಸ್ರೇಲ್ ಎಂಬ ಅವಳನ್ನು ಆಗಾಗ್ಗೆ ವೇಶ್ಯೆ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ಇಷ್ಟು ಜನರು ತಮ್ಮ ಸಂಪತ್ತು, ಕೀರ್ತಿ ಅಥವಾ ಸಂತೋಷದಂತಹವುಗಳ ವಿಗ್ರಹಗಳಿಗೆ ತಮ್ಮ ಹೃದಯವನ್ನು ಕೊಡುತ್ತಿದ್ದರು. ಆದರೆ ಕ್ರಿಸ್ತನ ಹೊರತಾಗಿ ಬೇರೆ ಯಾವುದಕ್ಕಾದರೂ ಅಧಿಕ ಸಂತೋಷ ಕೊಟ್ಟಾಗ ನಾವು ಒಡಂಬಡಿಕೆಯನ್ನು ದ್ರೋಹ ಮಾಡುವ ವಧುವಿನಂತೆ ಆಗುತ್ತೇವೆ. ಅಪವಿತ್ರ ಮಾತುಗಳು ಮತ್ತು ಭ್ರಷ್ಟ ಜೀವನ. ಎಫೆಸ 5:3-4 ಹೇಳುವಂತೆ, ವೇಶ್ಯಾತನ, ಅಶುದ್ಧತೆ ಅಥವಾ ಅಶ್ಲೀಲತೆಯ ಮಾತುಗಳು ನಿಮ್ಮಲ್ಲಿ ಇರಬಾರದು. ನಾವು ಮಾತನಾಡುವುದು ಮತ್ತು ಜೀವಿಸುವ ರೀತಿ ನಮ್ಮ ವಸ್ತ್ರಗಳನ್ನು ಕಳಂಕಗೊಳಿಸಬಹುದು. ಇದರಿಂದ ನಾವು ಕ್ರಿಸ್ತನ ಪವಿತ್ರ ಕರೆಗೆ ಯೋಗ್ಯರಲ್ಲದಂತೆ ಮಾಡುತ್ತದೆ. ಕಹಿ ಮತ್ತು ದ್ವೇಷ. ಕಹಿತನ ಅಥವಾ ದ್ವೇಷದ ಭಾವನೆಗಳು ಹೊಸ ಸೃಷ್ಟಿಯನ್ನು ಅಪವಿತ್ರಗೊಳಿಸುತ್ತವೆ.
ಇಬ್ರಿಯ 12:15 ಕಹಿಯ ಬೇರು ಅನೇಕರನ್ನು ಕಲುಷಿತಗೊಳಿಸುತ್ತದೆ ಎಂದು ಎಚ್ಚರಿಸುತ್ತದೆ ಮತ್ತು 1 ಯೋಹಾನ 3:15 ದ್ವೇಷವು ಹೃದಯದಲ್ಲಿ ಕೊಲೆಗೆ ಸಮಾನವಾಗಿದೆ ಎಂದು ಬೋಧಿಸುತ್ತದೆ. ದ್ವೇಷವನ್ನು ಇಟ್ಟುಕೊಳ್ಳುವುದು ಅಥವಾ ಕಹಿಯನ್ನು ಹರಡುವುದು ಕ್ರಿಸ್ತನ ದೇಹವಾದ ಸಭೆಯನ್ನು ಅಶುದ್ಧಗೊಳಿಸಿದಂತಾಗುತ್ತದೆ. ಸುಳ್ಳು ಬೋಧನೆ ಮತ್ತು ರಾಜಿ. ಸುಳ್ಳು ಬೋಧನೆ ಮತ್ತು ರಾಜಿ ನಮ್ಮ ಪವಿತ್ರತೆಗೆ ಮತ್ತೊಂದು ಬೆದರಿಕೆಯಾಗಿದೆ. 2 ಕೊರಿಂಥ 11:3 ಪೌಲನು ಕ್ರಿಸ್ತನ ಸಭೆಯು ಕ್ರಿಸ್ತನಲ್ಲಿರುವ ಸರಳತೆಯಿಂದ ಭ್ರಷ್ಟಗೊಳ್ಳುತ್ತದೆ ಎಂದು ಭಯಪಟ್ಟನು. ಸತ್ಯವನ್ನು ಸುಲಭವಾಗಿ ಅಥವಾ ಹೆಚ್ಚು ಆಕರ್ಷಕವಾಗಿಸಲು ನಾವು ಅದನ್ನು ತಿರುಗಿಸಿದಾಗ ಅಥವಾ ದುರ್ಬಲಗೊಳಿಸಿದಾಗ ನಾವು ನಮ್ಮನ್ನು ಅಪವಿತ್ರಗೊಳಿಸುತ್ತೇವೆ ಮತ್ತು ಇತರರನ್ನು ಸುವಾರ್ತೆಯ ಶುದ್ಧತೆಯಿಂದ ದೂರ ಮಾಡುತ್ತೇವೆ. ಶುದ್ಧರಾಗಿ ಉಳಿಯುವುದು ಹೇಗೆ? ಕಳಂಕವಿಲ್ಲದ ವಧುವನ್ನು ಬಯಸುವ ಮಹಾಯಾಜಕನಾದ ಕ್ರಿಸ್ತನಿಗಾಗಿ ನಾವು ಹೇಗೆ ಶುದ್ಧರಾಗಿ ಉಳಿಯಬಹುದು? ನ್ಯಾಯಶಾಸ್ತ್ರವು ಸ್ಪಷ್ಟ ಉತ್ತರಗಳನ್ನು ನೀಡುತ್ತವೆ. ಬೆಳಕಿನಲ್ಲಿ ನಡೆಯಿರಿ. 1 ಯೋಹಾನ 1:7 ನಾವು ಬೆಳಕಿನಲ್ಲಿ ನಡೆದರೆ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪದಿಂದ ಶುದ್ಧೀಕರಿಸುತ್ತದೆ ಎಂದು ಹೇಳುತ್ತದೆ. ಇದರರ್ಥ ದೇವರ ಮುಂದೆ ಪಾರದರ್ಶಕತೆ ಮತ್ತು ತಪ್ಪೊಪ್ಪಿಗೆಯಲ್ಲಿ ಜೀವಿಸುವುದು. ಆತನ ವಾಕ್ಯವು ನಮ್ಮನ್ನು ಪ್ರತಿದಿನ ಶೋಧಿಸಲು ಮತ್ತು ಶುದ್ಧೀಕರಿಸಲು ಅವಕಾಶ ನೀಡುವುದು. ಪವಿತ್ರತೆಯನ್ನು ಸಾಧಿಸಿ. 2 ಕೊರಿಂಥ 7:1 ನಮ್ಮನ್ನು ದೇಹ ಮತ್ತು ಆತ್ಮದ ಎಲ್ಲಾ ಅಶುದ್ಧತೆಯಿಂದ ಶುದ್ಧೀಕರಿಸಿಕೊಳ್ಳಲು ದೇವರ ಭಯದಲ್ಲಿ ಪವಿತ್ರತೆಯನ್ನು ಪರಿಪೂರ್ಣಗೊಳಿಸಲು ಪ್ರೇರೇಪಿಸುತ್ತದೆ. ಶುದ್ಧತೆಯು ನಿಷ್ಕ್ರಿಯವಾಗಿರುವುದಲ್ಲ, ಅದು ದೈನಂದಿನ ಹೋರಾಟವಾಗಿದೆ. ಅಪವಿತ್ರತೆಯನ್ನು ತ್ಯಜಿಸಿ ಪವಿತ್ರತೆಯಲ್ಲಿ ನಡೆಯುವ ಆಯ್ಕೆಯಾಗಿದೆ. ನಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಪ್ರಕಟಣೆ 19:7-8 ಸಭೆಯು ಒಂದು ವಧುವಿನಂತೆ ತನ್ನನ್ನು ಸಿದ್ಧಪಡಿಸಿಕೋ ಅಥವಾ ಶುದ್ಧಿಪಡಿಸಿಕೊಳ್ಳುವುದನ್ನು ವಿವರಿಸುತ್ತದೆ. ಸೂಕ್ಷ್ಮವಾದ ನಾರುಬಟ್ಟೆಯನ್ನು ಧರಿಸಿ. ಅದು ಪರಿಶುದ್ಧರ ನೀತಿಯ ಕಾರ್ಯಗಳು, ವಿಧೇಯತೆಯ ಪ್ರತಿ ಕಾರ್ಯ ಹಾಗೂ ನಂಬಿಗಸ್ತಿಕೆಯ ಪ್ರತಿ ಹೆಜ್ಜೆಯು ಆ ವಧುವಿನ ವಸ್ತ್ರದಲ್ಲಿರುವ ನೂಲಿನಂತಿದೆ. ನಮ್ಮ ದೇಹಗಳನ್ನು ಜೀವಂತ ಬಲಿಗಳಾಗಿ ಅರ್ಪಿಸಿ. ರೋಮನ್ನರಿಗೆ 12:1-2 ನಮ್ಮ ದೇಹಗಳನ್ನು ಜೀವಂತ ಯಜ್ಞವಾಗಿ ದೇವರಿಗೆ ಪವಿತ್ರ ಮತ್ತು ಸ್ವೀಕಾರಾರ್ಹವಾಗಿ ಅರ್ಪಿಸುವಂತೆ ಕರೆಯುತ್ತದೆ. ಈ ಲೋಕಕ್ಕೆ ಹೊಂದಿಕೊಳ್ಳದೆ ಬದಲಾಗಿ ನಮ್ಮ ಮನಸ್ಸಿನ ನವೀಕರಣದಿಂದ ರೂಪಾಂತರಗೊಳ್ಳುವಂತೆ ಕರೆ ನೀಡುತ್ತದೆ. ಯಾಜಕಕಾಂಡ 21:7-8 ಬಂದ ಪಾಠವು ಹೊಸ ಸೃಷ್ಟಿಯಲ್ಲಿ ಸ್ಪಷ್ಟವಾಗಿದೆ. ಕ್ರಿಸ್ತನು ಪರಿಶುದ್ಧವಾಗಿ ಸಮರ್ಪಿಸಲ್ಪಟ್ಟ ಮತ್ತು ತನಗಾಗಿ ಮೀಸಲಾದ ಕನ್ಯೆ ವಧುವನ್ನು ಮಾತ್ರ ಸ್ವೀಕರಿಸುತ್ತಾನೆ. ನಾವು ನಿರಂತರವಾಗಿ ನಮ್ಮನ್ನು ಆಕರ್ಷಿಸಲು ಪ್ರಯತ್ನಿಸುವ ಈ ಲೋಕದಲ್ಲಿ ನಾವು ಅಪವಿತ್ರಗೊಳ್ಳದೆ ಉಳಿಯಲು ಕರೆಯಲ್ಪಟ್ಟಿದ್ದೇವೆ. ನಾವು ನಮ್ಮ ಹೃದಯ, ನಮ್ಮ ಮಾತು, ನಮ್ಮ ಕಾರ್ಯಗಳು ಮತ್ತು ನಮ್ಮ ಸಹ ಐಕ್ಯತೆಯನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ರಾಜಿ ಎಂಬುದು ಒಂದು ಗುರುತು. ನಂಬಿಗಸ್ತಿಕೆಯ ಪ್ರತಿಯೊಂದು ಕಾರ್ಯವೂ ಒಂದು ಸಿದ್ಧತೆ. ಮಹಾಯಾಜಕನ ವಿವಾಹದ ನಿಯಮಗಳು ದೇವರ ಪರಿಪೂರ್ಣ ಒಡಂಬಡಿಕೆಯ ಚಿತ್ರವನ್ನು ಸಂರಕ್ಷಿಸಿದಂತೆ ನಮ್ಮ ಜೀವನವು ಕಳಂಕವಿಲ್ಲದ ವಧು ತನ್ನ ವರನಿಗಾಗಿ ಕಾಯುತ್ತಿರುವ ಚಿತ್ರವನ್ನು ಸಂರಕ್ಷಿಸಬೇಕು. ಪ್ರಶ್ನೆಯೊಂದು ಉಳಿದಿದೆ. ಆತನು ನಮ್ಮನ್ನು ಕನ್ಯರಾಗಿ, ಪವಿತ್ರರಾಗಿ ಮತ್ತು ಸಿದ್ಧರಾಗಿರುವ ಕನ್ಯೆಯುಳ್ಳವರನ್ನಾಗಿ ಕಾಣುವನೆ ಅಥವಾ ಲೋಕಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡ ಅಪವಿತ್ರರಾಗಿ ಕಾಣುವನೆ? ಹೇಗೆ ಅಂತ ನಮ್ಮ ಉತ್ತರವು ಪದಗಳಲ್ಲಿಲ್ಲ, ಆದರೆ ನಾವು ಪ್ರತಿದಿನ ಹೇಗೆ ಜೀವಿಸುತ್ತೇವೆ ಎಂಬುದರಲ್ಲಿದೆ. ನಾಳೆ ವಿಚ್ಛೇದಿತ ಮಹಿಳೆಯನ್ನು ವಿವಾಹವಾಗುವ ನಿಯಮದೊಂದಿಗೆ ಮುಂದುವರಿಯೋಣ. ಈ ನಿಯಮದಲ್ಲಿ ಇನ್ನೊಂದು ಸತ್ಯದ ಪದರವಿದೆ. ಅದು ಹೀಗಿದೆ: ಯಾಜಕರು ಲೈಂಗಿಕ ಪಾಪದಿಂದ ಅಪವಿತ್ರಗೊಂಡ ಸ್ತ್ರೀಯನ್ನು ಮದುವೆಯಾಗಬಾರದು ಎಂಬ ನಿಯಮವು ನಮಗೂ ಅನ್ವಯಿಸುತ್ತದೆ, ಏಕೆಂದರೆ ಕ್ರಿಸ್ತನಲ್ಲಿ ನಾವು ಸಹ ಪವಿತ್ರ ಯಾಜಕತ್ವ ಎಂದು ಕರೆಯಲ್ಪಟ್ಟಿದ್ದೇವೆ. 1 ಪೇತ್ರ 2:9. ಮಹಾಯಾಜಕನು ಅಪವಿತ್ರವಾದವರೊಂದಿಗೆ ತನ್ನನ್ನು ಒಂದಾಗಿಸಿಕೊಳ್ಳಲು ಸಾಧ್ಯವಾಗದಂತೆ ನಾವು ಸಹ ಪ್ರಕಟಣೆಯ ಬಾಬಿಲೋನ್ ಸ್ತ್ರೀಯೊಂದಿಗೆ ನಮ್ಮನ್ನು ಸೇರಿಸಿಕೊಳ್ಳಬಾರದು. ಅದು ಸುಳ್ಳು ಧರ್ಮ ಮತ್ತು ಈ ಲೋಕದ ಭ್ರಷ್ಟ ವ್ಯವಸ್ಥೆಗಳನ್ನು ಸೂಚಿಸುತ್ತದೆ. ಹಾಗೆ ಮಾಡುವುದು ಅದು ಆಧ್ಯಾತ್ಮಿಕ ವ್ಯಭಿಚಾರವಾಗುತ್ತದೆ. ಇದು ನಮ್ಮನ್ನು ದೇವರ ಮತ್ತು ಕ್ರಿಸ್ತನ ಮುಂದೆ ಸೇವೆ ಸಲ್ಲಿಸಲು ಅನರ್ಹರನ್ನಾಗಿ ಮಾಡುತ್ತದೆ.
ಈ ಆಜ್ಞೆಯು ಮಹಾಯಾಜಕನಾದ ಕ್ರಿಸ್ತನಿಗೆ ಮಾತ್ರವಲ್ಲ, ಆತನ ಕೆಳಗಿನ ಯಾಜಕರಾಗಿ ಸಿದ್ಧಪಡಿಸಲ್ಪಡುತ್ತಿರುವ ಎಲ್ಲರಿಗೂ ಅನ್ವಯಿಸುತ್ತದೆ. ಇದರಿಂದ ನಾವು ಪ್ರತ್ಯೇಕರಾಗಿ, ಅಪವಿತ್ರರಾಗದೆ ಮತ್ತು ಸೇವೆಗೆ ಸಿದ್ಧರಾಗಿ ಉಳಿಯಬಹುದು. ನಾವು ಪವಿತ್ರತೆ ಮತ್ತು ಪ್ರತ್ಯೇಕತೆಯಲ್ಲಿ ನಡೆಯಲು ಪ್ರಯತ್ನಿಸುವಾಗ ಈ ಸತ್ಯವು ಮತ್ತೊಂದು ದಿನ ನಮ್ಮನ್ನು ಆಳವಾಗಿ ಅಧ್ಯಯನ ಮಾಡಲು ದಾರಿ ತೆರೆಯುತ್ತದೆ. ಪ್ರಾರ್ಥನೆ. ಪರಮತಂದೆಯೇ, ನಾವು ಈ ಲೋಕಕ್ಕೆ ಮತ್ತು ಅದರ ಆಸೆಗಳಿಗೆ ವ್ಯಭಿಚಾರಿಗಳಾಗದಂತೆ ನಮ್ಮನ್ನು ಕಾಪಾಡು. ನಮ್ಮ ಹೃದಯಗಳನ್ನು ಪಾಪದ ಮತ್ತು ಲೈಂಗಿಕ ಆಸೆಯ ಪ್ರತಿ ಗುಪ್ತ ನೆನಪಿನಿಂದ ಶುದ್ಧೀಕರಿಸು. ಕ್ರಿಸ್ತನ ಮೂಲಕ ನಾವು ಹಳೆಯ ಜೀವನಕ್ಕೆ ಸತ್ತು ಶುದ್ಧತೆಯಲ್ಲಿ ಹೊಸ ಸೃಷ್ಟಿಗಳಾಗಿ ಏಳಲು ಸಹಾಯ ಮಾಡು. ಪವಿತ್ರ ಮತ್ತು ನಿಷ್ಕಳಂಕ ವಧುವಿನಂತೆ ನಿನ್ನ ಮುಂದೆ ಕಳಂಕರಹಿತರಾಗಿ ನಮ್ಮನ್ನು ಕಾಪಾಡು. ನಮ್ಮ ಮಹಾಯಾಜಕನು ನಮ್ಮನ್ನು ನಂಬಿಗಸ್ತ ಮತ್ತು ಸಿದ್ಧವುಳ್ಳವರಾಗಿ ಕಾಣುವಂತೆ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.